ಹೆಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇದೊಂದು ವಿಶೇಷವಾದ ವಿಡಿಯೋ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹ ಕಾರ್ತಿಕವನ್ನು ಕೇವಲ ಕಾರ್ತಿಕ ಮಾಸದಲ್ಲಿ ಮಾತ್ರ ಮಾಡಿಬಿಟ್ಟು ಒಂದು ಕೊನೆ ದಿನ ಅಂತ ಆಚರಣೆ ಮಾಡ್ತಾರೆ. ಆದರೆ ನಿಜವಾದ ಕಾರ್ತಿಕ ಸುಬ್ರಹ್ಮಣ್ಯ ಷಷ್ಠಿಯ ದಿನದವರೆಗೂ ಇರುತ್ತೆ. ನೀವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಮುಂತಾದ ಅನೇಕ ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಲಕ್ಷ ದೀಪೋತ್ಸವಗಳನ್ನು ಆಚರಣೆ ಮಾಡೋದು ನೀವು ನೋಡಿದ್ದೀರ. ಅದೇ ರೀತಿ ನಮ್ಮಲ್ಲೂ ಸಹ ಸುಬ್ರಹ್ಮಣ್ಯ ಷಷ್ಠಿಯ ದಿನವೇ ಕಡೆಯ ಕಾರ್ತಿಕ ಅಂಥೇಳಿ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ತುಳಸಿ ವಿವಾಹವನ್ನು ನಾವು ಈ ಷಷ್ಠಿಯ ದಿನದಂದು ಆಚರಣೆ ಮಾಡ್ತೀವಿ. ನಮ್ಮ ತುಳಸಿ ವಿವಾಹ ಪೂಜೆ ಹೇಗೆ ನಡೀತು, ನಮ್ಮ ಮನೇಲಿ ಹೇಗೆ ಆಚರಣೆ ಮಾಡಿದ್ವಿ, ಅದರ ಮಹತ್ವವೇನು, ವಿಶೇಷತೆ ಏನು, ಇದೆಲ್ಲವನ್ನು ನಾನಿವತ್ತು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಷ್ಟೇ ಅಲ್ಲದೆ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ. ನಮ್ಮ ಪದ್ಧತಿ ಹೇಗೆ ಅಂತೇಳಿ ಸಹ ನಾನು ತೋರಿಸಿದ್ದೀನಿ. ನನ್ನ ವಿಡಿಯೋವನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿದ್ರೆ ನಮ್ಮ ವಿಶೇಷತೆಗಳು ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ವಿಶೇಷತೆ ಇರುತ್ತೆ, ಅದು ನಿಮಗೆ ಮಿಸ್ ಆಗುತ್ತೆ. ಹಾಗಾಗಿ ನನ್ನ ಚಾನಲ್ನ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ತುಳಸಿ ಕೇವಲ ಒಂದು ಗಿಡವಲ್ಲ, ಇದು ಔಷಧೀಯ ಗುಣವನ್ನು ಹೊಂದಿರುವಂತಹ ಒಂದು ಮಹಾನ್ ಸಸ್ಯ ಆಗಿದೆ. ಅಷ್ಟೇ ಅಲ್ಲದೆ ತುಳಸಿಗೆ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷ ಸ್ಥಾನವನ್ನು ನೀಡಿ ಪೂಜಿಸಲಾಗುತ್ತೆ. ಯಾರು ಈ ತುಳಸಿಯನ್ನು ಮನೆಯಲ್ಲಿಟ್ಟು ನಿತ್ಯವೂ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಾರೋ ಅಂತಹ ಮನೆಯಲ್ಲಿ ಭಗವಾನ್ ಮಹಾವಿಷ್ಣುವೇ ನೆಲೆಸಿರುತ್ತಾರೆ ಅನ್ನುವಂತಹ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಈಗಲೂ ಇದೆ. ಭಗವಾನ್ ಮಹಾವಿಷ್ಣುವಿಗೆ ಪ್ರಿಯವಾದ ತುಳಸಿ ಬೆಳೆಸುವುದು, ಪೂಜಿಸುವುದು ಭಕ್ತಿ ಮತ್ತು ಆರೋಗ್ಯ ಈ ಎರಡೂ ದೃಷ್ಟಿಯಿಂದ ಸಹ ಶ್ರೇಷ್ಠವಾಗಿದೆ. ಎನ್ಮೂಲೆ ಸರ್ವತೀರ್ಥಾನಿ ಎನ್ಮಧ್ಯೆ ಸರ್ವದೇವತಾ ಯಥಾಗ್ರೇ ಸರ್ವದೇವಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಅಂದರೆ ತುಳಸಿಯ ಬೇರಿನಲ್ಲಿ ಸಕಲ ಪುಣ್ಯತೀರ್ಥಗಳು, ಮಧ್ಯಭಾಗದಲ್ಲಿ ಸಕಲ ದೇವತೆಗಳು, ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ. ಅಂತಹ ತುಳಸಿ ದೇವಿಯೇ, ನಿನ್ನನ್ನು ನಮಸ್ಕರಿಸುತ್ತೇನೆ, ನೀನು ನನಗೆ ಆಶೀರ್ವದಿಸು ಅಂತ ಹೇಳಿ ಬೇಡುವಂತಹ ಒಂದು ಶ್ಲೋಕ ಇದು. ಇಂತಹ ಮಹಾನ್ ತುಳಸಿ ದೇವಿ ಭಗವಂತ ಮಹಾನ್ ವಿಷ್ಣುವನ್ನು ವಿವಾಹವಾದ ದಿನವನ್ನು ತುಳಸಿ ಆಯನೆ ಅಥವಾ ತುಳಸಿ ವಿವಾಹ ಅಂಥೇಳಿ ಕರೆಯಲಾಗತ್ತೆ. ಈ ಪವಿತ್ರ ದಿನದ ಸಂಕೇತವಾಗಿ ಪ್ರತಿ ವರ್ಷದ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಶುದ್ಧ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಇದನ್ನು ತುಳಸಿ ಹಬ್ಬ, ತುಳಸಿ ವಿವಾಹ, ತುಳಸಿ ಕಾರ್ತಿಕ, ಉತ್ಥಾನ ದ್ವಾದಶಿ ಅಂತ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಅಂದರೆ ನನ್ನ ಅಕ್ಕನ ಮನೆಯಲ್ಲಿ ನಾನು ಆಚರಣೆ ಮಾಡಿದಂಥದ್ದು ತುಳಸಿ ಹಬ್ಬ. ಅವರು ಸುಬ್ರಹ್ಮಣ್ಯ ಷಷ್ಠಿಯ ದಿನವೇ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡಿದ್ರು. ಆ ವಿಶೇಷತೆ ಏನಂತಂದರೆ, ತುಳಸಿ ಗಿಡದ ಮುಂದೆ ನಾರಾಯಣನ ಒಂದು ಭಾವಚಿತ್ರ ಇಡ್ಬೋದು, ಶ್ರೀಕೃಷ್ಣನ ಭಾವಚಿತ್ರ ಇಡ್ಬೋದು. ಆದರೆ ನನ್ನ ಅಕ್ಕ ಶ್ರೀಕೃಷ್ಣನನ್ನೇ ತಂದು ತುಳಸಿಯ ಒಂದು ಮುಂದೆ ಇಟ್ಟು ಮತ್ತು ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆಯನ್ನು ತಂದು, ಮಹಾನ್ ಶ್ರೇಷ್ಠವಾಗಿದ್ದು ಈ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆ ಅಂದರೆ ಕಾಯಿಗಳು ಇರುವಂತಹ ಟೊಂಗೆ ತಂದು ತುಳಸಿಯ ಜೊತೆ ಅದನ್ನು ನಿಲ್ಲಿಸಿ ವಿವಾಹವನ್ನು ಮಾಡಿಸ್ಬೇಕು. ನನ್ನ ಅಕ್ಕ ಶ್ರೀಕೃಷ್ಣನನ್ನೇ ತಂದು ತುಳಸಿಯ ಮುಂದೆ ಪ್ರತಿ ವರ್ಷ ನಿಲ್ಲಿಸ್ಬಿಟ್ಟು ಈ ಒಂದು ವಿವಾಹವನ್ನು ನಡೆಸ್ಕೊಡ್ತಾಳೆ. ಆ ಆಚರಣೆ ಹೇಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾನು ನನ್ನ ಅಕ್ಕನೇ ಒಂದು ಹಾಡಿರುವಂಥ ತುಳಸಿ ಹಾಡಿನ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ನನ್ನ ವಿಡಿಯೋವನ್ನು ನೋಡಿ. ಅಕ್ಕ, ಈಗ ನೀನು ಶ್ರೀಕೃಷ್ಣನ ವಿಗ್ರಹನೇ ತಂದು ತುಳಸಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ಯಾ. ಕೆಲವ್ರು ಫೋಟೋ ಇಡ್ತಾರಂತೆ, ಕೆಲವ್ರು ನಲ್ಲಿಕಾಯಿನ ಟೊಂಗೆನೇ ಇಟ್ಟು ಪೂಜೆ ಮಾಡ್ತಾರೆ. ಆದರೆ ನೀನು ಶ್ರೀಕೃಷ್ಣ ಪರಮಾತ್ಮನೇ ಇಟ್ಟಿದೆಯಾ. ಏನೇನು ಜೋಡಿಸ್ಕೊಂಡೆ ಪೂಜೆಗೆ, ಹೇಗೆ ಮಾಡಿದೆ ಅಂತ ನಂಗೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸು. ಆಯಿತು. ನನ್ನ ಹತ್ರ ಮೊದಲು ಕೃಷ್ಣನ ಪ್ರತಿಮೆ ಇರಲಿಲ್ಲ. ನನಗೆ ಆಸಕ್ತಿ ಇತ್ತು, ಕೃಷ್ಣನ ಪ್ರತಿಮೆ ತಗೋಬೇಕು, ನಾನು ಇಡಬೇಕು. ನನಗೆ ತುಂಬ ಇಷ್ಟ ಕೃಷ್ಣ ಅಂದರೆ. ನಾನು ಕೂಡ ಕೆಲವೊಂದು ವರ್ಷಗಳಿಂದ ತೊಗೊಂಡಿದ್ದೀನಿ.
ನಾನು ಆ ತುಳಸಿ ಕಟ್ಟೆನ ಹಿಂದಿನ ದಿನನೇ ಇದೆಲ್ಲ ತೊಳೆದು ಮಾಡಿ ಉಜ್ಜಿ ಕ್ಲೀನಾಗಿ ಮಾಡಿ ರಂಗೋಲಿನೆಲ್ಲ ಇದು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ. ತುಳಸಿ ಗಿಡನೂ ರೆಡಿ ಮಾಡಿಟ್ಕೊಂಡಿದ್ದೆ. ಮರುದಿನ ಮಾಡಿ ಉಟ್ಕೊಂಡು ಆ ಈಗ ಟೈಮು ಸಂದರ್ಭ ಸಮಯ ಮುಹೂರ್ತಗಳನ್ನ ಹೇಳಿದರು ನನಗೆ. ಸೂಕ್ತವಾದ ಮುಹೂರ್ತದಲ್ಲೇ ಪೂಜೆ ಆಗಬೇಕು ಅಂತ. ಅದರಿಂದ ಬೆಳಗಿನ ಜಾವ ಎದ್ದು ಮಡಿ ಉಟ್ಟು ನಾನು ಕಂಕಣ ಕಟ್ಕೊಂಡು ಗಣಪತಿನ ಮಾಡಿಕೊಂಡು ಗಣಪತಿಗೂ ಒಂದು ಕಂಕಣ ಇಟ್ಟು, ದೀಪಗಳಿಗೆಲ್ಲ ಕಂಕಣ ಇಟ್ಟು, ತುಳಸಿಗೂ ಕಂಕಣ ಕಟ್ಟಿ, ಅಲ್ಲಿ ನಾನು ನಲ್ಲಿಕಾಯಿ ಟೊಂಗೆ ಇಟ್ಟು ಅದು ಸೇರಿಸಿ ಸಮೇತನೇ ಸೇರಿಸಿ ನಾನು ಕಂಕಣ ಕಟ್ಟಿ, ನಲ್ಲಿಕಾಯಿ ಗಿಡನೇ ಕೃಷ್ಣ ಪರಮಾತ್ಮ ಅಂತ, ಆಮೇಲೆ ಕೃಷ್ಣ ಪರಮಾತ್ಮನ ಪ್ರತಿಮೆನೂ ಇಟ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ನಾನು ಆಮೇಲೆ ಕಡೆ ಗಣಪತಿಗೂ ನೈವೇದ್ಯ ಮಾಡಿದೆ. ಅಲ್ಲ, ಇದು ನೀ ತುಳಸಿಗೆ ಈಗ ಅರಿಶಿನ ಕೊಂಬನ್ನ ನೀ ತಾಳಿ ಅಂತ ಹೌದು ಮಂಗಳಸೂತ್ರ. ಹೌದು ಹೊಸದಾಗಿ ತಂದು ಅದನ್ನು ತೊಳೆದು ಅರಿಶಿನ ದಾರದಲ್ಲಿ ನಾನು 5 ಗಂಟೆ ಹಾಕಿಬಿಟ್ಟು ಅರಿಶಿನ ಕೊಂಬನ್ನು ಕಟ್ಟಿಬಿಟ್ಟು ನೋಡಿ ಸರಿ ಸೂಕ್ತವಾದಂಥ ಕೊಂಬನ್ನೇ ಆರಿಸ್ಕೊಂಡು ಅದನ್ನು ಕಟ್ಟಿ ನಾನು ಆ ತಾಯಿಗೆ ಪರಮಾತ್ಮನ ಧ್ಯಾನ ಮಾಡ್ತಾ ತಾಯಿ ಧ್ಯಾನ ಮಾಡ್ತೇನೆ ಅದನ್ನು ಕೊಂಬನ್ನು ಕಟ್ಟಿದೆ. ನಮಗೆಲ್ಲ ಒಂದು ಶ್ರೇಯಸ್ಸು ದೊರೀಲಿ ಅಂತ ದೊಡ್ಡವ್ರು ಹೇಳಿಕೊಟ್ಟಿದ್ದು ನಾನು ಮಾಡಿದ್ದು, ಅದನ್ನು ಮಾಡಿದೆ. ಆಮೇಲೆ ನನ್ನ ಅರಿಶಿನ ಕೊಂಬು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಮೇಲೆ ಕಟ್ಟಿದ್ದಾಳೆ. ಆನಂತರ 9 ನಲ್ಲಿಕಾಯಿ ಬತ್ತಿಗೆ ನಲ್ಲಿಕಾಯಿನ ದೀಪ ಮಾಡಿಕೊಂಡೆ. ಅದಕ್ಕೆ ತುಪ್ಪದ ಹೂಬತ್ತಿ ಇಟ್ಕೊಂಡು ಆರತಿ ಮಾಡಿದೆ. ಮತ್ತು ಓಕ್ಳಿ ಲಾಸ್ಟಿಗೆ ನಾನು ಒಂದು ಆರತಿ ಆದಮೇಲೆ ಮತ್ತೆ ಓಕ್ಳಿ ಮಾಡಿ ಓಕ್ಳಿ ದೀಪದ ಆರತಿನೂ ಮಾಡಿದೆ ಲಾಸ್ಟಿಗೆ ಕೊನೆಗೆ. ಹೀಗೆ ಆರತಿ ಮಾಡಿ ಕಡೆಗೆ ಒಂದು ವಟಾರದಲ್ಲಿರುವಂಥ ಮುತ್ತೈದರನ್ನೆಲ್ಲ ಕರೆದು ಮಕ್ಕಳಿಗೂ ಕರೆದು ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಕಳಿಸ್ದೆ. ಹೀಗೆ ನನ್ನ ತಿಳಿದ ಮಟ್ಟಿಗೆ ನಾನು ಒಂದು ಚಿಕ್ಕದಾಗಿ ತುಳಸಿ ಪೂಜೆನ ಮಾಡ್ತಾ ಬರ್ತಾ ಇದ್ದೀನಿ ಮೊದಲಿಂದಲೇ. ಫ್ರೆಂಡ್ಸ್, ಈ ರೀತಿ ತುಳಸಿ ಪೂಜೆ ಆಯಿತು. ಇನ್ನು ಈ ಕೊನೆಯ ಪೂಜೆಯನ್ನು ನಮ್ಮ ಅಕ್ಕನ ಒಂದು ಮಂಗಳಾರತಿ, ಸಾಂಪ್ರದಾಯಿಕ ಮಂಗಳಾರತಿ ಹಾಡಿಂದ ನಾನು ಕೊನೆಗೊಳಿಸ್ಕೊಳ್ತೀನಿ. ಹಾಡಕ್ಕ. ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ, ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ, ಎತ್ತಿದಳಾರತಿ ಸತ್ಯ ಧರ್ಮನ ಸತಿ, ಎತ್ತಿದಳಾರತಿ ಸತ್ಯ ಧರ್ಮನ ಸತಿ, ಅಚ್ಯುತನ ತೋರೆಂದು ಅತಿ ದೈನ್ಯದಿಂದಲಿ, ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ. ಹಾರಕೆಯೂರದಿಂದ ಮುಕ್ತಾವಳಿ ನಾರಿ ತುಳಸಿಗೆ ರಚಿಸಿ, ಹಾರಕೆಯೂರದಿಂದ ಮುಕ್ತಾವಳಿ ನಾರಿ ತುಳಸಿಗೆ ರಚಿಸಿ, ಚಾರು ಹಸ್ತಗಳಿಂದ ನಾರಿ ಬೊಗಸೆ ವಡ್ಡಿ, ಚಾರು ಹಸ್ತಗಳಿಂದ ನಾರಿ ಬೊಗಸೆ ವಡ್ಡಿ, ವಾರಿ ಜನಾಪನ್ನ ತೋರಿಸೆಂದೆನು ತಲಿ, ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ. ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ನಿನ್ನನ್ನು ಕಾಡುತ್ತಿಹರು, ಅನ್ನ ಬೇಡೋ ಋಷಿಗಳು ಯತಿಗಳು ಬಂದು ನಿನ್ನನ್ನು ಕಾಡುತ್ತಿಹರು, ಪನ್ನಂಗವೇಣಿ ನಿನ್ನ ಮೊರೆ ಹೊಕ್ಕೇನೆ, ಪನ್ನಂಗವೇಣಿ ನಿನ್ನ ಮೊರೆ ಹೊಕ್ಕೇನೆ, ಪನ್ನಂಗ ಶಯನನ ತೋರಿಸೆಂದೆನು ತಲಿ, ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೀ, ಎತ್ತಿದಳಾರತಿ ಸತ್ಯ ಧರ್ಮನ ಸತಿ, ಎತ್ತಿದಳಾರತಿ ಸತ್ಯ